ದಾವಣಗೆರೆ ಎಲೆಕ್ಷನ್ ಸಂಬಂಧ ಅದರಲ್ಲೂ ಕೂಡ ದಾವಣಗೆರೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬಂದು ಮಾತಾಡೋದಕ್ಕೆ ಅವನ್ಯಾರು ಅಂತ ಹೇಳಿ ಆಕ್ರೋಶಗಳು ವ್ಯಕ್ತವಾಗಿದೆ. ಜಮೀರ್ ಅಹಮದ್ ಖಾನ್ ವಿರುದ್ಧ ಸಚಿವ ಮಲ್ಲಿಕಾರ್ಜುನ ಆಕ್ರೋಶ. ದಾವಣಗೆರೆ ಚುನಾವಣೆ ಈಗಾಗಲೇ ಕಾವೇರಿದೆ. ಕಾರಣ ಶಾಮನೂರು ಶಿವಶಂಕರಪ್ಪರ ನಿಧನದ ಹಿನ್ನೆಲೆ ತೆರವಾಗಿರುವಂತಹ ಕ್ಷೇತ್ರ ದಾವಣಗೆರೆ ಮತ್ತು ಬಾಗಲಕೋಟೆ. ಮೇಟಿ ಮತ್ತು ಶಾಮನೂರು ಶಿವಶಂಕರಪ್ಪನವರು ಇಬ್ಬರು ಕೂಡ ದಿವಂಗತರು. ಆ ಕ್ಷೇತ್ರ ಈಗ ತೆರವಾಗಿದೆ. ಅಲ್ಲಿಗೊಂದು ಎಲೆಕ್ಷನ್ ಆಗಬೇಕು, ಬೈ ಎಲೆಕ್ಷನ್. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡಿಸೋದಕ್ಕೆ ಜಮೀರ್ ಲಾಭಿ ಮಾಡ್ತಿದ್ದಾರೆ. 76,000 ವೋಟ್ ಇದೆ ರೀ ಅಲ್ಪಸಂಖ್ಯಾತರು. ಸಚಿವರ ನಡುವಿನ ವಾಗ್ವಾದಕ್ಕೆ ಕಾರಣವಾದ ಜಮೀರ್ ಅಹಮದ್ ಖಾನ್ ರವರ ಮಧ್ಯಪ್ರವೇಶ. ಅವನ್ ಯಾರು ಇಲ್ಲಿ ಬಂದು ಮಾತನಾಡೋದಕ್ಕೆ ಅಂತ ಹೇಳಿ ಆ ಕ್ಷೇತ್ರದ ನಾಯಕರು. ಅವನ್ ಯಾರು ಇದರ ಬಗ್ಗೆ ಮಾತನಾಡೋದಕ್ಕೆ? ಇವೆಲ್ಲ ಸರಿ ಇರೋದಿಲ್ಲ. ಸಭೆ ಕರೆದಾಗ ನಾನು ಮಾತನಾಡ್ತೀನಿ. ಎಸ್ ಮಲ್ಲಿಕಾರ್ಜುನ್ ಹೇಳೋದು. ದಾವಣಗೆರೆ ಚುನಾವಣೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಟಾಪಟಿಗಳು ಶುರುವಾಗಿದೆ. 2 ದಶಕಗಳಿಂದ ಶಾಮನೂರು ಶಿವಶಂಕರಪ್ಪರ ಸಾಮ್ರಾಜ್ಯಕ್ಕೆ ಚಕ್ರವರ್ತಿ ಮತ್ತು ಸಾಮ್ರಾಟ ಆಗಿದ್ದವರು ಶಾಮನೂರು ಶಿವಶಂಕರಪ್ಪ. 400 ಗ್ರಾಮ ಹೃದಯದಲ್ಲಿ ಎಲ್ಲ ಸಮುದಾಯಗಳನ್ನು ಅತ್ಯಂತ ಸಮಾನತೆಯ ಪ್ರೀತಿಯನ್ನು ಕೊಟ್ಟು ಎಲ್ಲರಲ್ಲಿಯೂ ಕಾಳಜಿಯನ್ನು ಇರಿಸಿ ಎಲ್ಲರ ವಿಶ್ವಾಸವನ್ನು ಗಿಟ್ಟಿಸಿಕೊಂಡಿದ್ದ ಶಾಮನೂರು ಶಿವಶಂಕರಪ್ಪರು ನಿಧನ ಆದ ನಂತರ ಆ ವಿಶ್ವಾಸದ ಕೋಟೆಯಲ್ಲಿ ಬಿರುಕು. ಶಾಮನೂರು ಇಲ್ಲದಲೇ ಇರುವಂತಹ ನಮ್ಮ ಕ್ಷೇತ್ರದಲ್ಲಿ ಇನ್ಯಾರು ಆ ಮಟ್ಟಗಿನ ವ್ಯಕ್ತಿತ್ವಗಳು ನಮ್ಮನ್ನು ಆಳಬಹುದು? ಸಂಶಯ ಬರುತ್ತೆ. ಯಾರಲ್ಲಿಯೂ ಭಿನ್ನರಾಗಗಳಿರಲಿಲ್ಲ ಶಾಮನೂರವರ ಜೀವಿತಾವಧಿಯಲ್ಲಿ. ಯಾರಲ್ಲಿಯೂ ಭಿನ್ನಾಭಿಪ್ರಾಯಗಳಿರಲಿಲ್ಲ. ಥಿಕ್ಲಿ ಪಾಪ್ಯುಲೇಟೆಡ್ ಏರಿಯಾ, ಮೈನಾರಿಟಿ ಬಾಹುಳ್ಯ ಪ್ರದೇಶ. ಅದು ಬಾಹುಳ್ಯ ಪ್ರದೇಶ ಅಲ್ಲ. ಆ ಸಮುದಾಯಕ್ಕೊಂದು ಅವಕಾಶ ಕೊಡಬೇಕು ಅನ್ನುವಂತಹ ಕೂಗು ಅಪರಾಧವೂ ಅಲ್ಲ, ಅದು ತಪ್ಪು ಅಂತಾನೂ ಕೂಡ ಹೇಳೋದಕ್ಕೆ ಬರೋದಿಲ್ಲ. ಇನ್ನು ಆ ಸಮುದಾಯದ ಒಂದು ಸ್ಥಾನಕ್ಕಾಗಿ ಆ ಸಮುದಾಯದ ನಾಯಕ ಅಲ್ಲೂ ಹೋಗ್ಬಿಟ್ಟು ಒತ್ತಡ ಹಾಕೋದು ಕೂಡ ತಪ್ಪಲ್ಲ. ಎಸ್ ಮಲ್ಲಿಕಾರ್ಜುನರವರ ವ್ಯಾಖ್ಯಾನ ಪೊಲಿಟಿಕಲ್ ತಿರುವನ್ನು ಪಡೆದುಕೊಂಡಿದೆ. ಅವನ್ಯಾರು ಅಂದರೆ ಮಿನಿಸ್ಟರು. ಅವನ ಯಾಕಿಲ್ಲಿ ಬರಬೇಕು ಅಂದರೆ ಅದು ಕೂಡ ಕರ್ನಾಟಕವೇ ಅಲ್ವೇ? ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಜಮೀರ್ ಅಹಮದ್ ಖಾನ್ ವಕ್ಫ್ ಸಚಿವರು. ಬೇರೆ ಜಿಲ್ಲೆಯ ಉಸ್ತುವಾರಿ ಆಗಿದ್ರೂ ಕೂಡ ದಾವಣಗೆರೆಗೆ ಏನು ಬ್ಯಾನ್ ಮಾಡಿತ್ತ ಜಿಲ್ಲಾಡಳಿತ? ಇಲ್ಲ. ದಾವಣಗೆರೆಗೆ ಹೋಗಿ ಅವರವರ ಸಮುದಾಯದ ಮುಖಂಡರುಗಳನ್ನು ಭೇಟಿ ಮಾಡೋದು, ಅವರವರ ಸಮುದಾಯದ ಮುಖಂಡರುಗಳಿಗೆ ಸಲಹೆ ಕೊಡೋದು, ಅವರವರ ಸಮುದಾಯದ ಅಭ್ಯರ್ಥಿಗಳು ಬರಬೇಕು ಅನ್ನೋದಕ್ಕೆ ಒತ್ತಡ ಹಾಕೋದು, ಇವ್ಯಾವೂ ಕೂಡ ಅಪರಾಧವಲ್ಲ. ಆದರೆ ಮಲ್ಲಿಕಾರ್ಜುನ್ ಸಾಹೇಬರಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೂ ಆರ್ ಯು ಅನ್ನೋ ಪ್ರಶ್ನೆಯನ್ನು ಮಾಡಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡಿಸೋದಕ್ಕೆ ಜಮೀರ್ ಲಾಭಿ ಮಾಡ್ತಿದ್ದಾರೆ. ಸಚಿವರ ನಡುವಿನ ವಾಗ್ವಾದಕ್ಕೆ ಕಾರಣವಾದ ಕಾಂಗ್ರೆಸ್ ಟಿಕೆಟ್ ವಿಚಾರ. ಅವನ್ಯಾರು ಇಲ್ಲಿ ಬಂದು ಮಾತನಾಡೋದಕ್ಕೆ? ಇದು ನಮ್ಮ ಕ್ಷೇತ್ರ, ಅವನ್ಯಾರು ಇದರ ಬಗ್ಗೆ ಮಾತನಾಡೋದಕ್ಕೆ ಅಂತ ಹೇಳಿ ಅತ್ಯಂತ ಕ್ರೋಧವಾಗಿ ಮಾತನಾಡಿದ್ದಾರೆ. ಕುರುಬರೇ ಹೆಚ್ಚಿರ್ತಕ್ಕಂತಹ ಕ್ಷೇತ್ರದಲ್ಲಿ ಕುರುಬ ನಾಯಕನಿಗೆ ಟಿಕೆಟ್ ಕೊಡಿ ಅಂತ ಕೇಳೋದು ತಪ್ಪಲ್ಲ. ಲಿಂಗಾಯತರ ಪ್ರಾಬಲ್ಯ ಪ್ರದೇಶದಲ್ಲಿ ಲಿಂಗಾಯತರಿಗೆ ಸೀಟು ಕೊಡಿ ಅಂತ ಕೇಳೋದು ತಪ್ಪ ಇಲ್ಲ. ಮೈನಾರಿಟಿ ಬಾಹುಳ್ಯ ಪ್ರದೇಶದಲ್ಲಿ ಮೈನಾರಿಟಿಗೆ ಒಂದು ಅವಕಾಶ ಕೊಡ್ರಯ್ಯ. ಐತಿಹಾಸಿಕ ಅನ್ಯಾಯಕ್ಕೊಳಗಾಗಿರೋ ಸಮುದಾಯ ಅನ್ನೋ ಕೂಗು ವ್ಯಕ್ತವಾಗಿದೆ. ಐತಿಹಾಸಿಕವಾಗಿ ರಾಜಕೀಯ ಮೋಸಕ್ಕೊಳಗಾಗಿರ್ತಕ್ಕಂತಹ ಸಮುದಾಯ, ಆ ಸಮುದಾಯಕ್ಕೆ ನೀವ್ಯಾಕೆ ಸೀಟು ಕೊಡೋದಿಲ್ಲ? ಇವೆಲ್ಲ ಸರಿ ಇರಲ್ಲ. ಸಭೆ ಕರೆದಾಗ ನಾನು ಮಾತನಾಡಿದ್ದೀನಿ. ಟ್ಯಾಂಕು ಫುಲ್ ಇರುತ್ತೆ. ಒಂದೇ ಪ್ರಭೇದದ ಮೀನನ್ನು ಬಿಡಬೇಕು ಅನ್ನೋ ನ್ಯಾಯ ಯಾವ ಸೀಮೆ ನ್ಯಾಯ? ಎಲ್ಲ ಪ್ರಭೇದದ ಮೀನುಗಳು ಕೂಡ ಅತ್ಯಂತ ನಿರಾತಂಕವಾಗಿ ನಿರ್ಭಯವಾಗಿ ಆ ಟ್ಯಾಂಕಿಲಿ ಈಜಬೇಕು. ಅದಲ್ವ ಸೌಂದರ್ಯ? ಅಲ್ಲಿನ ಜನರ, ಅಲ್ಲಿನ ಮತದಾರರ ಅಭಿಪ್ರಾಯಗಳು ಕೂಡ ಈಗಾಗಲೇ ವೈರಲ್ ಆಗ್ತಾ ಇದೆ. ನಮ್ಮ ಈ ಕ್ಷೇತ್ರ ಸೌಹಾರ್ದತೆಯ ಕ್ಷೇತ್ರ. ಇಲ್ಲಿ ಎಲ್ಲರೂ ಬೇಕು. ಶಂಕರಪ್ಪನೂ ಬೇಕು, ಅಬ್ದುಲ್ಲನೂ ಬೇಕು, ಮತ್ತೊಬ್ಬರು ಬೇಕು, ಮಗದೊಬ್ಬರು ಬೇಕು. ಎಲ್ಲರಿಗೂ ಅವಕಾಶ ಕೊಡಿ, ಅದರಲ್ಲಿ ತಪ್ಪೇನಿದೆ ಎನ್ನುವಂಥದ್ದು ಈಗಾಗಲೇ ದಾವಣಗೆರೆಯ, ಅದರಲ್ಲೂ ಕೂಡ ಬೈ ಎಲೆಕ್ಷನ್ ವಿಚಾರವಾಗಿ ದಾವಣಗೆರೆ ಈಗ ಮುನ್ನೆಲೆಗೆ ಬಂದಿದೆ. ದಾವಣಗೆರೆ ದಕ್ಷಿಣದಲ್ಲಿ ಬೈ ಎಲೆಕ್ಷನ್ ಆದರೆ ಒಂದು ಸಮುದಾಯ ಒತ್ತಡವನ್ನು ಹಾಕಿದ್ರೆ ಅದನ್ನು ಹೆಂಗೆ ಪರಿಹರಿಸೋದು, ಅದು ಕೂಡ ಈಗ ಕಾಂಗ್ರೆಸ್ಸಿಗೆ ತಲೆನೋವಾಗಿದೆ. KPCCಗೆ ಅದು ತಲೆನೋವಾಗಿ ಮಾರ್ಪಟ್ಟಿದೆ. ಹೆಂಗೆ ನಿಭಾಯಿಸೋದು? ಬಾಗಲಕೋಟೆ ಅಂತೂ ಇಂತೂ ನಿಭಾಯಿಸ್ಬೋದು, ಆದರೆ ದಾವಣಗೆರೆಯನ್ನು ನಿಭಾಯಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಚರ್ಚೆಗೂ ಕೂಡ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.